ಹೇಮಾವತಿ ಹೋರಾಟದಲ್ಲಿ ಭಾಗಿಯಾದವರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. ಪ್ರತಿಭಟನೆಯಲ್ಲಿದ್ದಂಥ ಹೋರಾಟಗಾರರ ವಿರುದ್ಧ ಎಫ್ಐಆರ್ ಅಸ್ತ್ರ ಪ್ರಯೋಗ ಆಗಿದೆ. ಒಟ್ಟು 11 ಎಫ್ಐಆರ್ ಅನ್ನು ಹಾಕಿದ್ದಾರೆ ಗುಬ್ಬಿ ಪೊಲೀಸರು. ಇನ್ನು ಗುಬ್ಬಿ ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ಆಗಿದೆ. ಶಾಸಕ ಜ್ಯೋತಿ ಗಣೇಶ್, ಶಾಸಕ ಎಂಟಿ ಕೃಷ್ಣಪ್ಪ, ದಿಲೀಪ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ಆಗಿದೆ. ಒಟ್ಟು 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಮಧು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಧು, ಒಂದು ಕಡೆ ನೆನೆ ಪ್ರತಿಭಟನೆ ಆಯಿತು, ಪ್ರತಿಭಟನೆಗೆ ಸರ್ಕಾರ ಮಣೀತು ಅಂತ ಅಂದುಕೊಳ್ಳೋ ಹೊತ್ತಿಗೆ ಎಫ್ಐಆರ್ ಅಸ್ತ್ರ ಪ್ರಯೋಗ ಆಗಿದೆ. ಎಸ್ ವಾಸುದೇವ್, ಏನು ನಿನ್ನೆ ತುಮಕೂರಿನಲ್ಲಿ ಒಂದು ಬೃಹತ್ ಹೋರಾಟ ನಡೆದಿರುವಂತದ್ದು, ಅದು ಕೂಡ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರವಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಅದರಲ್ಲಿ ಹಲವಾರು ಸಂಘಟನೆಗಳು ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಆ ಒಂದು ಕಾಮಗಾರಿ ಈಗ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಆದರೆ ನಿನ್ನೆ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದಂತವರ ಮೇಲೆ ಈಗ ಸುಮಾರು 11 ಎಫ್ಐಆರ್ ಗಳನ್ನ ಈಗ ಪೊಲೀಸರು ಹಾಕಿದ್ದಾರೆ. ಅಲ್ಲಿ ಒಂದು ಪ್ರಮುಖವಾಗಿ ಏನು ಅಂತಂದ್ರೆ 144 ಸೆಕ್ಷನ್ ನಿಷೇಧಾಜ್ಞೆ ಏನಿತ್ತು, ಆ ನಿಷೇಧಾಜ್ಞೆಯನ್ನ ಉಲ್ಲಂಘನೆ ಮಾಡಿರುವಂತದ್ರ ವಿರುದ್ಧವಾಗಿ ಒಂದಷ್ಟು ಪ್ರಕರಣಗಳು ಹಾಕಿದ್ರೆ, ಮತ್ತೊಂದು ಕಡೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ, ಹಲ್ಲೆ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಕೂಡ ಈಗ ಏನು ಎಫ್ಐಆರ್ ಅಲ್ಲಿ ದಾಖಲು ಮಾಡಿರುವಂತದ್ದು. ಒಟ್ಟು 11 ಎಫ್ಐಆರ್ ಗಳನ್ನ ಈಗ ಪೊಲೀಸರು ಹಾಕಿದ್ದಾರೆ. ಆದ್ರೆ ಅದರಲ್ಲಿ ಕೆಲವೊಂದಷ್ಟು ಅಂದ್ರೆ ಮುಂದಾಳತ್ವ ವಹಿಸಿದಂತ ನಾಯಕರ ಹೆಸರುಗಳನ್ನ ಮಾತ್ರ ಅವರು ತೆಗೆದುಕೊಂಡಿದ್ದಾರೆ. ಉಳಿದಂತೆ 106 ಜನರು ಅಥವಾ ಇತರೆ ಅಂತೇಳಿ ಸೇರಿಸಿ ಈಗ ಎಫ್ಐಆರ್ ಅನ್ನ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ತುಮಕೂರು ಗ್ರಾಮಾಂತರ ಶಾಸಕರಾಗಿರುವಂತಹ ಸುರೇಶ್ ಗೌಡ, ತುಮಕೂರು ನಗರ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ ಮತ್ತು ತುರುವೇಕೆರೆ ಶಾಸಕರಾಗಿರುವಂತಹ ಕೃಷ್ಣಪ್ಪ, ಹೀಗೆ ಹಲವಾರು ನಾಯಕರು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ವಿವಿಧ ಮಠದ ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ರು. ಆ ಒಂದು ಸ್ವಾಮೀಜಿಗಳ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಆದರೆ ಅವರ ಮೇಲೆ ಕೂಡ ಎಫ್ಐಆರ್ ಆಗಿರುವಂತದ್ದು. ಜೊತೆಗೆ ರೈತ ನಾಯಕರು ಯಾರು ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಜನರನ್ನ ಕರೆತಂದಿದ್ರು, ಅವರನ್ನು ಕೂಡ ಈಗ ಗುರುತು ಮಾಡಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಸಾಕ್ಷ್ಯಾಧಾರಗಳು, ನಿನ್ನೆ ಏನು ಪೊಲೀಸರು ಮಾಡಿದ್ದಂತ ಕೆಲವೊಂದು ವಿಡಿಯೋ ಅಥವಾ ಫೋಟೋಗಳಲ್ಲಿ ಯಾರೆಲ್ಲ ಈ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ನಿಷೇಧಾಜ್ಞೆ ಉಲ್ಲಂಘನೆ, ಕಲ್ಲು ತೂರಾಟ ಮತ್ತು ಪೊಲೀಸರ ಜೊತೆ ಒಂದಷ್ಟು ಜಗಳಗಳನ್ನ ಮಾಡ್ಕೊಂಡಿದ್ರು, ಇಂಥವ್ರನ್ನೆಲ್ಲ ಗುರುತು ಹಿಡಿದು ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಈಗ ಎಫ್ಐಆರ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.